ನಮಸ್ಕಾರ. ಇವತ್ತು ಒಂದು ಸುಂದರವಾಗಿರ್ತಕ್ಕಂಥ ಗೀತೆ ಮತ್ತು ಅದರ ಹಿಂದಿನ ಕಥೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಾನು ಬಂದಿದ್ದೀನಿ. 1971 ಅಣ್ಣಾವರ ಕಸ್ತೂರಿ ನಿವಾಸ ಸಿನಿಮಾ ರಿಲೀಸ್ ಆಗುತ್ತೆ. ದೊಡ್ಡ ಮಟ್ಟದ ಹಿಟ್ ಕೂಡ ಆಗುತ್ತೆ. ಆ ಸಿನಿಮಾದಲ್ಲಿ ಒಂದು ಗೀತೆ ಬರುತ್ತೆ, ಒಂದು ಶೋಕಗೀತೆ ಬರುತ್ತೆ. ಮೊದಲನೆಯದು ಒಂದು ಹಾಡು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಆ ಹಾಡು ಸೂಪರ್ ಡೂಪರ್ ಹಿಟ್ಟಾಗಿರುತ್ತೆ. ಅದಾದ ಬಳಿಕ ಅದೇ ಸಿನಿಮಾದಲ್ಲೇ ಒಂದು ಮಗು ತೀರಿ ಹೋಗುತ್ತೆ, ಪಾತ್ರ ಸತ್ತು ಹೋಗುತ್ತೆ. ಆ ಪಾತ್ರ ಸತ್ತು ಹೋದ ಬಳಿಕ ಡಾಕ್ಟರ್ ರಾಜ್ಕುಮಾರ್ ಅವರು ನಡೆದುಕೊಂಡು ಹೋಗಿ ಆ ಮಗುವಿನ ಸಮಾಧಿಯ ಮೇಲೆ ಒಂದು ಹೂವನ್ನು ಇಡ್ತಾರೆ. ಅಲ್ಲಿ ಈ ಹಾಡು ಪ್ರಾರಂಭ ಆಗುತ್ತೆ. ಈ ಹಾಡು ಹುಟ್ಕೊಂಡಿದ್ದು ಕೇವಲ ಒಂದು ಸಿಗರೇಟ್ ಸುಟ್ಟು ಹೋಗುವಂಥ ಅಷ್ಟರಲ್ಲಿ ಏನು ಅವಧಿ ಇರುತ್ತೋ, ಅಂದರೆ ಒಂದು ಸಿಗರೇಟ್ ಸುಡಲಿಕ್ಕೆ ಎಷ್ಟು ಟೈಮ್ ಬೇಕು ಅಷ್ಟೇ ಸಮಯದಲ್ಲಿ ಈ ಸುಂದರವಾಗಿರ್ತಕ್ಕಂತಹ ಸಾಹಿತ್ಯವನ್ನು ಚಿ ಉದಯಶಂಕರ್ ಅವರು ಬರೆದಿದ್ದರು ಅನ್ನೋದು ದೊಡ್ಡ ಸಂಗತಿ. ಯಾಕೆಂದರೆ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ಅವರು ಆ ಸನ್ನಿವೇಶಕ್ಕೆ ಒಂದು ಟ್ಯೂನನ್ನು ಮಾಡ್ಕೊಂಡಿರ್ತಾರೆ. ಅದೇ ಟ್ಯೂನೇ ಈ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ದೊರೆ ಭಗವಾನ್ ಅವರು ಜಿ ಕೆ ವೆಂಕಟೇಶ್ ಅವರಿಗೆ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾರೆ. ಇದು ಟ್ಯೂನ್ ಅಷ್ಟೇ, ಆದರೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಇದಕ್ಕೆ ಒಂದು ಹಾಡನ್ನೇ ಬರೆಸ್ಬೋದಲ್ಲ ಅಂತೇಳಿ. ಸೊ ಜಿ ಕೆ ವೆಂಕಟೇಶ್ ಅವರು ಹೇಳ್ತಾರೆ, ಸೊ ಹಾಗಾದರೆ ಕರೆಸಿ ಉದಯಶಂಕರ್ ಅವ್ರನ್ನ ಕರೆಸಿ ಹಾಡನ್ನು ಬರೀಲಿ ಅಂತಾರೆ. ಸೊ ಉದಯಶಂಕರ್ ಅವರು ಬರ್ತಾರೆ. ಬಂದು ಸಿಚುವೇಶನನ್ನು ನೋಡ್ಕೊಳ್ತಾರೆ. ಸೊ ಏನು ಸೀಕ್ವೆಲ್ ಇದೆ, ಏನು ಸಿಚುವೇಶನ್ ಇದೆ, ಏನನ್ನು ಬರಿಬೇಕು ಅಂತೇಳಿ. ಸೊ ಒಂದು ಸಿಗರೇಟನ್ನು ಚಿ ಉದಯಶಂಕರ್ ಹಚ್ಕೊಳ್ತಾರೆ. ಆ ಸಿಗರೇಟ್ ಸುಟ್ಟು ಬೂದಿ ಆಗುವಷ್ಟರೊಳಗೆ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಅನ್ನುವಂತಹ ಸುಂದರವಾದ ಗೀತೆ ಹುಟ್ಕೊಂಡಿತ್ತು. ಸೊ ಅದನ್ನು ನಾನು ನಿಮ್ಮ ಮುಂದೆ ಈಗ ಹಾಡ್ತಾಯಿದ್ದೀನಿ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಗೊಂಬೆಯ ಕಥೆಯ ಮಣ್ಣಾಗಿಸಿದ, ಕಂಬನಿಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಕಣ್ಣೀರಿಡುವ ನನ್ನೀ ಕಥೆಯು ಏಕೋ ಮುಗಿಯದು, ಅಯ್ಯೋ ಏಕೋ ಮುಗಿಯದು. ಈ ಹಾಡು ಕೇವಲ ಒಂದು ಸಿಗರೇಟ್ ಸುಟ್ಟು ಬೂದಿ ಆಗುವುದರೊಳಗೆ ಹುಟ್ಕೊಂಡಿರ್ತಕ್ಕಂತಹ ಹಾಡು. ಸೊ ಅಣ್ಣವರು ಕಾಲವಾದಾಗ ನಾವು ಇನ್ನೂ ಚಿಕ್ಕವರು, 2006ನೇ ಇಸ್ವಿ ಟಿ ವಿಗಳಲ್ಲಿ ಇದೇ ಹಾಡು ಪ್ಲೇ ಆಗ್ತಾಯಿತ್ತು. ಅದು ಇನ್ನೂ ಕೂಡ ನೆನಪಿಗೆ ಬರುತ್ತೆ. ಮತ್ತು ಅಣ್ಣಾವರ ಈ ಆಡಿಸಿ ನೋಡು ಬೀಳಿಸಿ ನೋಡು ಹಾಡಿಗೂ ಮತ್ತು ಅವರ ವ್ಯಕ್ತಿತ್ವಕ್ಕೂ ಅವರ ಸಿನಿಮಾ ಜೀವನಕ್ಕೂ ಎಲ್ಲದಕ್ಕೂ ಕೂಡ ಈ ಹಾಡುಗಳು ರಿಲೇಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಅನ್ನುವಂತಹ ಗೀತೆ ಅವರಿಗೆ ಹೋಲಿಕೆಯಾಗುತ್ತೆ. ಅವರಂತೆಯೇ ಬದುಕನ್ನು ಸಾಗಿಸಿದವರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಅವರ ಇತ್ತೀಚಿನ ಸಿನಿಮಾ ರಾಜ್ಕುಮಾರ ಸಿನಿಮಾದಲ್ಲೂ ಕೂಡ ಈ ಸಂತೋಷ್ ಆನಂದರಾಮ್ ಅವರು ಇದೇ ಗೀತೆಗಳನ್ನು ಇನ್ಫ್ಲೂಯೆನ್ಸ್ ಆಗಿ ಇಟ್ಕೊಂಡು ಬೊಂಬೆ ಹೇಳುತ್ತೈತೆ ಅನ್ನುವಂತಹ ಗೀತೆಯನ್ನು ಬರೆದಿದ್ದರು. ಅಲ್ಲಿ ಚಿ ಉದಯಶಂಕರ್ ಅವರು ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟ ನಿಲ್ಲದು ಅಂತ ಬರೆದ್ರೆ, ಇಲ್ಲಿ ಸಂತೋಷ್ ಆನಂದರಾಮ್ ಅವರು ಅದೇ ಜಾನರ್ನಲ್ಲಿ ಇಟ್ಕೊಂಡು ಹಾಡನ್ನು ಬರೆದರು. ಸೊ ಅಣ್ಣ ಅವರು, ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಸಾಕಷ್ಟು ನಮಗೆ ಎಲ್ಲ ವಿಷಯಗಳಲ್ಲೂ ಕೂಡ ಮಾದರಿ ಆಗ್ತಾರೆ, ಉದಾಹರಣೆ ಆಗ್ತಾರೆ, ಅನುಕರಣೀಯರಾಗ್ತಾರೆ. ಸೊ
ಈ ಕಸ್ತೂರಿ ನಿವಾಸ ಸಿನಿಮಾ, ರಾಜ್ಕುಮಾರ ಸಿನಿಮಾ ಎರಡೂ ಕೂಡ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಹಾಗೆ ಅಣ್ಣಾವ್ರ ಜೀವನ ಮತ್ತು ಅವರ ವೈಯಕ್ತಿಕ ಜೀವನ ಶೈಲಿ, ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಬದುಕು ಮತ್ತು ಅವರ ವೈಯಕ್ತಿಕ ಜೀವನ ಶೈಲಿ ಒಂದಕ್ಕೊಂದು ಮ್ಯಾಚ್ ಆಗೋದ್ರಿಂದ ಎಲ್ಲೋ ಒಂದು ಕಡೆ ಅಭಿಮಾನಿಗಳಲ್ಲಿ ಮತ್ತು ನಮ್ಮಲ್ಲೂ ಕೂಡ ಇದೆ. ಸೊ ಎಂತಹ ಜನ್ಮ ಅದು, ಎಂತಹ ಬದುಕದು ಅಂತ ಹೇಳಿ. ಸೊ ಉದಯಶಂಕರ್ ಅವರು, ದೊರೆ ಭಗವಾನ್ ಅವರು, ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದು ಆ ಸಿನಿಮಾವನ್ನು ಕಸ್ತೂರಿ ನಿವಾಸ ಕೊಟ್ಟಿದ್ದರು. ಅದಾದ ಬಳಿಕ ರಾಜ್ಕುಮಾರ್ದಂಥ ಅದ್ಭುತವಾಗಿರ್ತಕ್ಕಂಥ ಸಿನಿಮಾನ ಸಂತೋಷ್ ಆನಂದರಾಮ್ ಅವರು ನಮಗಾಗಿ ಕೊಟ್ಟರು. ಸೊ ಇದಿಷ್ಟು ಇವತ್ತು ನಾನು ನಿಮಗೆ ಹೇಳಬೇಕು ಅಂತ ಬಂದಿದ್ದು. ಸೊ ನಾನು ನೀಡಿರುವಂತಹ ಮಾಹಿತಿ ಮತ್ತು ಹಾಡು ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.